ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರಸು. ಆರಾಧ್ಯ ದೇವನಾಗಿರುವಂತಹ ಮಲೆಮಹದೇಶ್ವರರನ್ನ, ಕುಲದೇವರನ್ನ, ತಂದೆ ತಾಯಿಯ ಮನದಲ್ಲಿ ನೆನೆಯುತ್ತಾ ಬಸವಾದಿ ಶರಣರನ್ನ, ಪಂಚಾಚಾರ್ಯರನ್ನ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮತ್ತು ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ವಿಶೇಷವಾಗಿ ನಿಮ್ಮ ವಿದ್ವಾನ್ ಮುಗೂರು ಮಧು ದೀಕ್ಷಿತ್ ಕಡೆಯಿಂದ ಹೃದಯಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಇವತ್ತಿನ ವಾರ ಭವಿಷ್ಯವನ್ನು ನೋಡೋದಾದರೆ, ವಾರ ಭವಿಷ್ಯವನ್ನು ನೋಡೋಕ್ಕಿಂತ ಮುಂಚೆ ಇದೇ ಫೆಬ್ರವರಿ 21ನೇ ತಾರೀಕಿಂದ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ನೀವು ಮನೆಯಲ್ಲಿ ಕೂತು ಕಲಿಬಹುದು. ಸೋಮವಾರ, ಬುಧವಾರ, ಗುರುವಾರ ತರಗತಿಗಳು ನಡೆಯುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ನೋಟ್ಸ್ಗಳನ್ನ ಕೊಡ್ತೇವೆ, ಬುಕ್ಸ್ಗಳನ್ನ ಕೊಡ್ತೇವೆ. ತುಂಬ ಚೆನ್ನಾಗಿ ಕಲಿಬೋದು. 6 ತಿಂಗಳ ಕಾಲ ಕ್ಲಾಸಸ್ ನಡೆಯುತ್ತೆ. ಅದು ಕೂಡ ಝೂಮ್ ಆ್ಯಪಲ್ಲಿ ರಾತ್ರಿ 7 ಗಂಟೆಗೆ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ 1 ಗಂಟೆಗಳ ಕಾಲ ಶಾಸ್ತ್ರೋಕ್ತವಾಗಿ ಕಲಿಬಹುದು. ಯಾರೆಲ್ಲ ಆಸಕ್ತಿ ಇದ್ದೀರಿ ಬೇಗ ಅಡ್ಮಿಷನನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಾರ ಭವಿಷ್ಯದ ವಿಚಾರವನ್ನು ನೋಡೋಣ. ಇನ್ನು ಈ ವಾರ ಭವಿಷ್ಯನ ನೋಡೋದಾದರೆ 4ನೇ ತಾರೀಕಿಂದ 10ನೇ ತಾರೀಕುವರೆಗೆ, ಅಂದರೆ ಫೆಬ್ರವರಿ 4ನೇ ತಾರೀಕಿಂದ 10ನೇ ತಾರೀಕುವರೆಗೆ ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಶುಭಕೃತ ನಾಮ ಸಂವತ್ಸರ, ಉತ್ತರಾಯಣ, ಹಿಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎರಡೂ ಕೂಡ ಈ ಬಾರಿ ಇರುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಮತ್ತು ಶಿಶಿರ ಋತುವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತು ಮಾಘ ಮಾಸದ ಒಂದು ದಿನವನ್ನು ಕೂಡ ಈ ವಾರದಲ್ಲಿ ನಾವು ನೋಡ್ತೇವೆ. ಇನ್ನು 4ನೇ ತಾರೀಕು ವಿಶೇಷವಾದಂಥದ್ದೇನಿಲ್ಲ. ಇನ್ನು 5ನೇ ತಾರೀಕು ಸೋಮವಾರ ಉತ್ತರಾಷಾಢ ನಕ್ಷತ್ರ 2ನೇ ಪಾದ, ಅಂದರೆ ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇರುವಂಥದ್ದು. ತನ್ನ ಉಚ್ಚ ಸ್ಥಾನಕ್ಕೆ ಅನೇಕರಿಗೆ ಅನೇಕ ರೀತಿಯ ಅನುಕೂಲಗಳು ಕೂಡ ಇದರಿಂದ ಪ್ರಾಪ್ತಿ ಆಗ್ತದೆ. ಇನ್ನು 6ನೇ ತಾರೀಕು ಶ್ರೀ ಕ್ಷೇತ್ರ ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವ ಇರುವಂಥದ್ದು. ಬಹಳ ವಿಶೇಷವಾಗಿ ವಿಜೃಂಭಣೆಯನ್ನು ನಡೆಯುವಂತಹ ಕಾರ್ಯಕ್ರಮ 6ನೇ ತಾರೀಕಿಂದ ಸುತ್ತೂರಲ್ಲಿ ಪ್ರಾರಂಭ ಆಗ್ತಾ ಇದೆ. 7ನೇ ತಾರೀಕು ಪ್ರದೋಷ ಪೂಜೆ ಇರುವಂಥದ್ದು. ಜೊತೆಗೆ 8ನೇ ತಾರೀಕು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ರಥೋತ್ಸವ ಇರುವಂಥದ್ದು. 9ನೇ ತಾರೀಕು ಬೆಳಿಗ್ಗೆ 8 ಗಂಟೆ 3 ನಿಮಿಷದವರೆಗೂ ಚತುರ್ದಶಿ ಇದ್ರೆ ನಂತರ ಅಮಾವಾಸ್ಯೆ ಪ್ರಾರಂಭ ಆಗ್ಬಿಡುತ್ತೆ. ಮತ್ತು ಅವರಾತ್ರಿ ಅಮಾವಾಸ್ಯೆ ಅಂತ ಕೂಡ ನಾವು ನೋಡುವಂಥದ್ದು. ಮತ್ತೆ ಸುತ್ತೂರಿನ ಕ್ಷೇತ್ರದಲ್ಲಿ ಮಹದೇಶ್ವರರ ಕೊಂಡೋತ್ಸವವನ್ನು ಕೂಡ ನಾವು ನೋಡ್ತೇವೆ. 10ನೇ ತಾರೀಕು ಅದೇ ಸುತ್ತೂರು ಕ್ಷೇತ್ರದಲ್ಲಿ ತೆಪ್ಪೋತ್ಸವ ಕೂಡ ಇರುವಂಥದ್ದು. ಇದೆಲ್ಲವೂ ಕೂಡ ವಿಶೇಷವಾಗಿರುವಂಥದ್ದು ಈ ವಾರದ ವಿಶೇಷ. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 3, 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಮಾಡುವಂಥ ಕೆಲಸದಲ್ಲಿ ಧನ ಹಾಳಾಗುತ್ತೆ, ಮಾನ ಹಾಳಾಗುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 3, 4, 3, 7, 7, 3, 10, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಹಣವನ್ನು ಕಳೆದುಕೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು, ಪಾಲುದಾರಿಕೆಯಲ್ಲಿ ನಷ್ಟ ಆಗುವಂಥದ್ದು. ಸೌಖ್ಯವಿಲ್ಲ, ಜಾಗ್ರತೆಯಿಂದ ಇರಬೇಕು. ಇಲ್ಲ ಅಂದರೆ ಅನೇಕ ಸಮಸ್ಯೆಗಳನ್ನು ನೀವು ಅನುಭವಿಸ್ಬೇಕಾಗ್ತದೆ. ನಿಮ್ಮ ಮನೆಯ ಹೆಣ್ಣು ದೇವರ ಪೂಜೆಯನ್ನು ಮಾಡುವಂಥದ್ದು, ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಕೆಲಸವನ್ನು ಮಾಡಿ ಈ ವಾರವನ್ನು ಪ್ರಾರಂಭ ಮಾಡಿ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 4, 4, 3, 7, 7, 1, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ ಉಂಟಾಗುವಂಥದ್ದು, ಧನಮಾನ ಲಾಭ ಆಗುವಂಥದ್ದು, ಮನಸ್ಸಿನಂತೆ ಕಾಯವು ನೆರವೇರುವಂತಹ ಯೋಗ ಅವರಿಗೆ ಪ್ರಾಪ್ತಿಯಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕರ್ಕಾಟಕ ರಾಶಿಯವ್ರಿಗೆ ಕಷ್ಟ. ಈ ವಾರ ಅಷ್ಟೊಂದು ಸುಖ ಇಲ್ಲ. ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಬೇಕು. ಇಲ್ಲಾಂದರೆ ಧನ ಮಾನ ಎಲ್ಲವೂ ಕೂಡ ಹಾಳಾಗುವಂಥದ್ದು, ಕೆಡುವಂತಹ ಯೋಗ ಇದೆ ಕರ್ಕಾಟಕ ರಾಶಿಯವ್ರಿಗೆ. ಶಿವನ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಚಂದ್ರಮೌಳೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಅಕ್ಕಿಯನ್ನು ಕುಡಿ.
ಪ್ರಾರ್ಥನೆಯನ್ನ ಮಾಡಿ ಖಂಡಿತವಾಗಿ ಒಳ್ಳೇದಾಗತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 3, 3, 6, 3, 9, 9, 3, 12, 12, 3, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಆದರೆ ಪ್ರಯತ್ನದಿಂದ ಕಡೆಗೆ ಸುಖವು ಪ್ರಾಪ್ತಿಯಾಗುವಂತಹ ಯೋಗ ಇದೆ. ಸಿಂಹರಾಶಿಯವ್ರಿಗೆ ಒಂಥರ 50-50 ಇರುವಂಥದ್ದು ಈ ವಾರ. ನೀವು ಕೂಡ ಶಿವನ ಸೂರ್ಯನಾರಾಯಣ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು, ಶಿವನ ದರ್ಶನವನ್ನು ಮಾಡುವಂಥ ಕೆಲಸವನ್ನ ಮಾಡಿ, ಎಳನೀರನ್ನ ಅರ್ಪಣೆ ಮಾಡಿ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ಕನ್ಯಾ ರಾಶಿಯವ್ರಿಗೆ 4, 4, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಕೂಡ ಉಂಟು, ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನು ಕೈಗೊಳ್ಳು, ಅನುಕೂಲ ಆಗತ್ತೆ ಅಂತ ಬರ್ತಾ ಇದೆ. ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯವ್ರಿಗೆ 3, 3, 6, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ಯಶಸ್ಸು ಲಾಭವು ಉಂಟಾಗುತ್ತದೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 4, 4, 8, 8, 4, 12, 12, 13, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ, ಕಳೆದು ಹೋದ ವಸ್ತು ಸಿಗುವಂಥದ್ದು, ಪ್ರೀತಿ ಸಿಗುವಂಥದ್ದು, ದೂರ ಹೋಗಿರುವಂಥವ್ರು ಮತ್ತೆ ಬರುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯವು ಉಂಟಾಗುವಂಥ ಯೋಗ ವೃಶ್ಚಿಕ ರಾಶಿಯವ್ರಿಗಿದೆ. ಇನ್ನು ಧನುಸ್ಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸು ರಾಶಿಯವ್ರಿಗೆ 3, 3, 6, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸು ರಾಶಿಯವರಿಗೆ 8 ಕವಡೆ ಅಂಗಾತ ಬಿದ್ದರೆ ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು, ಧನ ಮತ್ತು ಮಾನದ ಲಾಭ ಉಂಟಾಗುವಂಥದ್ದು, ನಿಮ್ಮ ಮನಸ್ಸಿನಂತೆ ಕಾರ್ಯಗಳು ನೆರವೇರುವಂತಹ ಯೋಗ ಈ ವಾರ ನಿಮಗಿದೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 3, 3, 6, 3, 9, 9, 3, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗ ಇದೆ, ಕಳೆದು ಹೋದ ವಸ್ತು ಸಿಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ ಪ್ರಾಪ್ತಿಯಾಗುವಂಥ ಯೋಗ ಮಕರ ರಾಶಿಯವರು ಕೂಡ ಚೆನ್ನಾಗಿದೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 4, 4, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡಿರುವಂತಹ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ, ಅನುಕೂಲ ಆಗತ್ತೆ ಅಂತ ಹೇಳಿ ಬರ್ತಾ ಇದೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 3, 3, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. 12 ಕವಡೆ ಅಂಗಾತ ಬಿದ್ದಿರೋದ್ರಿಂದ ಕಳ್ಳರಿಂದ ಕಂಟಕಗಳು, ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು, ಪಾಲುದಾರಿಕೆಯಲ್ಲಿ ನಷ್ಟ ಆಗುವಂಥದ್ದು, ಜೊತೆಗೆ ವ್ಯಾವಹಾರಿಕವಾಗಿ ನಷ್ಟ ಆಗುವಂಥದ್ದು, ಸೌಖ್ಯವಿಲ್ಲದಿರುವಂಥದ್ದು, ಜಾಗ್ರತೆಯಿಂದ ಇರುವಂತಹ ಕೆಲಸವನ್ನ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಈ ವಾರ ಸ್ವಲ್ಪ ಅನಾನುಕೂಲಗಳು ಇವರಿಗೆ ಪ್ರಾಪ್ತಿ ಆಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಗೋಪೂಜೆ, ಕುಲದೇವರ ಪೂಜೆಯನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸಾಲ್ವ್ ಆಗುತ್ತೆ. ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ಒಂದು 6 ತಿಂಗಳಿಗೊಮ್ಮೆ ಪರಿಶೀಲನೆ ಮಾಡಿಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಗೋಚಾರ ಮತ್ತು ದಶಾಭುಕ್ತಿ ಎಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ. ಅದರಲ್ಲಿರುವಂಥ ದಶಾಭುಕ್ತಿಯ ವ್ಯತ್ಯಾಸದಿಂದ ಗೋಚಾರದ ಫಲದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾ, ಯಾರಿಗೆಲ್ಲ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಆಸಕ್ತಿ ಇದೆ ಶೀಘ್ರವಾಗಿ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.